ನಮಸ್ತೆ. ಆಯ್ತು. ನಮಸ್ತೆ. ಹೆಸರೇ ಹೇಳುತ್ತೆ ಇದು ನಂಬಿಕೆ ಅಂತ. ಇದು ನಂಬಿಕೆಗೆ ಅರ್ಹವಾದುದು ಅಂತ ನಾನು ತಿಳ್ಕೊಂಡಿರೋದು ಅಷ್ಟೇ ಅಲ್ಲ, ನನ್ನ ಅನುಭವಕ್ಕೆ ಬಂದಿದೆ. ಯಾಕೆಂದ್ರೆ ಆರೋಗ್ಯ ಖಂಡಿತ ಇಂಪ್ರೂವ್ ಆಗಿದೆ. ನಾನು ಡಯಾಬಿಟಿಕ್ಕು. ಏನ್ ತಗೊಬೇಕು, ಯಾವ ತರ ತಗೊಬೇಕು ಏನು ಅನ್ನೋದು ನನ್ನ ತಲೆನಲ್ಲಿ ಕನ್ಫ್ಯೂಷನ್ ಇತ್ತು. ಆದ್ರೆ ಇದು ಎಲ್ಲಾ ಮಿಕ್ಸ್ ಆಗಿರೋದ್ರಿಂದ ನನಗೆ ತುಂಬಾ ಅನುಕೂಲ ಆಯ್ತು. ರೆಸಿಪಿನೂ ನೋಡಿದೆ, ತುಂಬ ಈಸಿ ಟು ಮೇಕ್. ಏನಿಲ್ಲ, ಬಿಸಿ ನೀರಿಗೆ ಹಾಕಿ ನಮಗೆ ಕುಡಿಯೋದ್ರಿಂದ ನನಗೊಂಥರ ಖುಷಿ ಅನ್ನಿಸ್ತು. ಒಳ್ಳೆ ಪ್ರಮಾಣದಲ್ಲಿ ನಮಗೆ ಪ್ರೋಟೀನು ಎಲ್ಲ ಬಂತು. ಯಾವಾಗಲೂ ನಾವು ಕಾಫಿ ಟೀ ಅನ್ನೋದು ಬದಲಾಗಿ ಇದು ಬೆಸ್ಟ್ ನಮ್ಗಳಿಗೆ ಅಂತ ಅನಿಸಿದೆ. ನನಗಂತೂ ತುಂಬ ಹೆಲ್ಪ್ ಆಗಿದೆ. ನಾನು ರೀಸೆಂಟಾಗಿ ಡಯಾಬಿಟೀಸ್ ಚೆಕ್ ಮಾಡ್ಕೊಂಡಾಗ್ಲೂ ಅಷ್ಟೇ ಅದರಲ್ಲಿ ಕಡಿಮೆ ಆಗಿದೆ. ಹಾಗಾಗಿ ಈ ಕಾಫಿ ಟೀ ಅದು ಆ ಬಿಸ್ಕೆಟು ಅದೆಲ್ಲ ತಿಂತಾ ಇದೆ, ಅದೆಲ್ಲ ಬಿಟ್ಬಿಟ್ಟು ಇದು ಒಂದೇ ಆಲ್ಟರ್ನೇಟಿವ್ ತುಂಬಾ ಚೆನ್ನಾಗಿದೆ. ಎಲ್ರಿಗೂ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ, ಇದನ್ನು ತೆಗೆದುಕೊಳ್ಳಿ. ಇದು ನಂಬಿಕೆ, ಇದು ಅರ್ಹವಾಗಿದೆ ಅಂತ ಹೇಳ್ತಾ ಇದ್ದೀನಿ. ನಾವು ಸಿರಿಧಾನ್ಯದ್ದು ಮಿಲೆಟ್ಸ್ ಡ್ರೈ ಫ್ರೂಟ್ಸ್ ಡ್ರಿಂಕ್ ತುಂಬಾ ಚೆನ್ನಾಗಿದೆ. ಇದು ನಾವು ಮೊದಲು ದಿನ ಕಾಫಿ ಟೀ ಕುಡಿತಾ ಇದ್ದವರು ಈಗ ಇದನ್ನ ಡೈಲಿ 2 times 3 times ಕುಡಿತೀವಿ. ಟಿಫನ್ ಮಾಡಕ್ಕಾಗದಿದ್ದಾಗ ಇದನ್ನೇ ಗಟ್ಟಿಗೆ ಮಾಡಿ ತರಕಾರಿ ಎಲ್ಲ ಹಾಕಿ ಸೂಪ್ ತರನು ಮಾಡ್ಕೊಂಡು ಕುಡಿಬೋದು. ಬಹಳ ಚೆನ್ನಾಗಿದೆ, ಆರೋಗ್ಯಕ್ಕೂ ಒಳ್ಳೇದು. ನೀವು ಇದನ್ನ ಕುಡಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಇದು ಕುಡಿದ್ಮೇಲೆ ಕಾಫಿ ಟೀ ಕುಡಿಯುವಾಗ ಚೆನ್ನಾಗಿ, ಆಮೇಲೆ ಹೆವಿ ಆಗೋದು ಕಾಫಿ ಕುಡಿದ್ರೆ. ಟೀ ಕುಡಿದ್ರು ಮೊದ್ಲು ಗೊತ್ತಾಗ್ತಿರ್ಲಿಲ್ಲ, ಈಗ ಗೊತ್ತಾಗುತ್ತೆ. ಇದು ಕುಡಿದ್ಮೇಲೆ ಇದು ಆರಾಮಾಗಿರುತ್ತೆ, ಹೊಟ್ಟೆ ತುಂಬ್ದಂಗಿರುತ್ತೆ. ಬೇಕಾದ್ರೆ ಬೆಳಗ್ಗೆ ಹೊತ್ತು ತಿಂಡಿನ ಸ್ಕಿಪ್ ಮೀನ್ಸ್ ತಿಂಡಿ ಬಿಟ್ಟು ಊಟಕ್ಕೆ ಹೋಗ್ಬೋದು. ಹಂಗೆ ಹೊಟ್ಟೆ ತುಂಬತ್ತಿದ್ದು. ಮತ್ತೆ ಹೆಲ್ದಿಯಾಗಿದೆ. ಸಿರಿಧಾನ್ಯದ ಮಾಡ್ಕೊಂಡು ತಿನ್ನೋದು ಅದೆಲ್ಲ ಹಿಂಸೆ. ಇದು ಡೈರೆಕ್ಟ್ ಒಲೆ ಮೇಲೆ ಇಟ್ಬಿಟ್ಟು ಕಾಯಿಸಿ. ನೀವು ಇದನ್ನ ಕುಡಿದಾಗ ನಿಮ್ಗೆ ಏನ್ ವಿಶೇಷತೆ ಅನ್ನಿಸ್ತಿದ್ರಲ್ಲಿ? ಟೇಸ್ಟ್ ಚೆನ್ನಾಗಿದೆ. ಇದನ್ನ ಬೆಲ್ಲ ಹಾಕಿ ಸಿಹಿ ತರಾನು ಮಾಡ್ಕೋಬಹುದು. ಇಲ್ಲ ಅಂದ್ರೆ ಅದೇ ಹೇಳಿದ್ನಲ್ಲ, ತರಕಾರಿಗಳು ಹಾಕೊಂಡು ಸೂಪ್ ತರ ಬೇಕಾದ್ರೂ ಕುಡಿಬಹುದು. ನಾನ್ ಸೂಪ್ ಅದನ್ನು ಮಾಡಿದ್ದೆ, ಸೂಪ್ ತರನು ಚೆನ್ನಾಗಿರುತ್ತೆ ಅಷ್ಟೇ. ಇದು ಎಲ್ಲರೂ ತಗೊಳ್ಳಿ, ಚೆನ್ನಾಗಿದೆ, ಉಪಯೋಗಿಸಿ ಅಷ್ಟೇ. ಓಕೆ, ನಮಸ್ತೆ. ನಂಬಿಕೆ ಅನ್ನೋದು ಒಂದು ಆರೋಗ್ಯಕರವಾದಂತಹ ಪಾನೀಯದ ಪುಡಿ. ಈ ಪುಡಿಯನ್ನ ಬೇಕಾದಷ್ಟು ಸಿರಿಧಾನ್ಯಗಳನ್ನ ಉಪಯೋಗಿಸಿ, ನಟ್ಸ್ ಅನ್ನು ಉಪಯೋಗಿಸಿ ಮಾಡಿದ್ದಾರೆ. ಇದಕ್ಕೆ ಯಾವುದೇ ರೀತಿಯ ಬೆಲ್ಲ ಹಾಕ್ಲಿ ಸಕ್ಕರೆ ಹಾಕಿಲ್ಲ. ಇದನ್ನ ಮಾಡ್ತಿರೋರೊಬ್ರು ರೈತ ಸಮುದಾಯದ ರೈತನೇ ಅಂತ ಹೇಳ್ಬೋದು. ಅದಕ್ಕೆ ನಾವು ಖುಷಿ ಪಡ್ಬೇಕು. ರೈತರು ತಾವು ಬೆಳೆದಂತ ಆಹಾರಗಳನ್ನ ತಕೊಂಡು ಅದರಲ್ಲಿ ಪೌಷ್ಟಿಕವಾದಂತ ಒಂದು ಪೌಷ್ಟಿಕ ಆಹಾರವನ್ನ ಮಾಡಿ ಎಲ್ರಿಗೂ ಹಂಚ್ತಿರೋದು, ಅದು ಖುಷಿ ಕೊಡುತ್ತೆ ನಮಗೂ. ಈ ಆಹಾರದಲ್ಲಿ ಎಲ್ಲ ತರ ಇರೋದ್ರಿಂದ ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದಾರೆ, ನಿಮ್ಗೆ ಇದರಿಂದ ಒಳ್ಳೇದು, ಆರೋಗ್ಯಕರವಾದಂಥದ್ದು. ಮತ್ತೆ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಈ ಆಹಾರವನ್ನ ಸೇವಿಸಬಹುದು. ಇದನ್ನ ಬೇರೆ ಬೇರೆ ರೀತಿಯ ವಿಧಾನದಲ್ಲಿ ಉಪಯೋಗಿಸಿ ನಾವು ಅಡಿಗೆಯಲ್ಲಿ ಮಾಡ್ಬೋದು. ಅಂದ್ರೆ ಆಗ್ಲೇ ಗಂಜಿ ಮಾಡಿ ಕುಡಿಯೋದಾಗ್ಲಿ, ಹಾಲಿಗೆ ಹಾಕೊಂಡು ಕುಡಿಯೋದಾಗ್ಲಿ, ಅಥವಾ ಸೂಪ್ ತರ ಮಾಡ್ಕೊಂಡು ಅದಕ್ಕೆ ತರಕಾರಿ ಹಾಕೊಂಡು, ಬೇಯಿಸಿ ತರಕಾರಿ ಹಾಕೊಂಡು ತಿನ್ನೋದಾಗ್ಲಿ, ಇಲ್ಲ ಬರೀ ಸಾದಾ ಸೂಪ್ ಮಾಡಿ ಮೆಣಸು ಮತ್ತೆ ಉಪ್ಪು ಹಾಕೊಂಡು ತಿನ್ನೋದಾಗ್ಲಿ ಮಾಡ್ಬೋದು. ಅದ್ರ ಜೊತೆಗೆ ಚಪಾತಿ ಹಿಟ್ಟಿಗೆ ಬೇಕಾದ್ರೆ ಅದಕ್ಕೂ ಹಾಕ್ಬೋದು, ಮುದ್ದೆ ಮಾಡುವಾಗ ಮುದ್ದೆಗೂ ಹಾಕೋಬಹುದು. ಯಾವುದೇ ಒಂದು ರೀತಿಯಲ್ಲಾದ್ರೂ ಸರಿಯೇ ಇದನ್ನ ನಮ್ಮ ದೇಹಕ್ಕೆ ಸಿಗೋದು ಮುಖ್ಯ, ಒಳಗಡೆ ಹೋಗೋದು ಮುಖ್ಯ. ಆ ಒಳಗೆ ಹೋದ್ಮೇಲೆ ಏನ್ ಪೌಷ್ಟಿಕಾಂಶ ಇದೆ ಇದ್ರದ್ದು, ಅದ್ರದ್ದು ಏನ್ ಕೆಲಸ ಮಾಡ್ಬೇಕು ನಮ್ಮ ದೇಹದಲ್ಲಿ ಮಾಡಿ ನಮ್ಮ ದೇಹದ ಆರೋಗ್ಯವನ್ನ ಕಾಪಾಡುವಂತದ್ರಲ್ಲಿ ಬಹಳ ನಂಬಿಕೆಯ ಆಹಾರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ.